ಸೆಟ್ಲ್ ಆಗೋದು ಅನ್ಕೊಂಡೀನಿ. ಬೆಂಗ್ಳೂರು ಬಂದು 3 ವರ್ಷ ಮ್ಯಾಗ ಆತಲ್ರಿ. ಸುಮ್ಮನೆ ಊರಿಗೆ ಹೋಗುವ ಅನ್ನೋ ಮೂಮೆಂಟ್ದಾಗಿದ್ದಾಗ ಮಾಡಿ ತಪ್ಪ ನೀವು ಮಾಡ್ಲಕ್ಕೆ ಹೋಗ್ಬೇಡ್ರಿ. ನಮಸ್ಕಾರ ಹೇಳಿದೆವರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಅಂದ್ರೆ ತುಂಬ ಸಖತ್ತಾಗಿದ್ದೀನಿ. ವಿಷಯ ಏನಪ್ಪ ಅಂದ್ರೆ, ಸೊ ಆಲ್ಮೋಸ್ಟ್ ಬೆಂಗ್ಳೂರಿಗೆ ಬಂದು ಒಂದು 3 ವರ್ಷ ಮ್ಯಾಗಲಕ್ಕತ್ತು. ಹಂಗಂಗೆ ಮ್ಯಾಗ ಹೋಗಿ ಬಂದಮ್ಮ. ಬಟ್ ಏನಪ್ಪ ವಿಷಯ ಅಂದ್ರೆ, ಬೆಂಗ್ಳೂರ್ದಾಗ ಸೆಟ್ಲ್ ಆಗೋದು ಭಾಳ ಸ್ವಲ್ಪ ಕಠಿಣ ಅನಿಸುತ್ತೆ ನನಗನಕ. ಸೊ ಯಾಕಂದ್ರೆ ನನಗೆ ಹಂಗೆ ಆಗೈತಿ. ಡಿಪ್ರೆಷನ್ ಸೆಟ್ಲ್ ಹಾಕನು ಇಲ್ಲೋ ಡೌಟ್ ಐತೆ ನನಗೆ. ಯಾಕಂದ್ರೆ ಬೆಂಗ್ಳೂರು ನನಗೆ ಸೆಟ್ ಆಗೋದು, ಬೆಂಗ್ಳೂರು ನಾನು ಸೆಟ್ ಆಗೋದು ಅನ್ನೋದು ಗೊತ್ತಾಗಬೇಕು ನನಗೆ. ನಾನು ಏನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಹೋಗೈತೇನು. ಸೊ ಹಂಗೆ ಮಾಡಿ ಬಟ್ ಸೆಟ್ಲ್ ಆಗೋದು ಅನ್ಕೊಂಡೀನಿ. ಏನಿಲ್ಲ, ದೇವ್ರ ದಯೆಯಿಂದ ಸೆಟ್ಲ್ ಆಗಿದ್ದೀನಿ. ಈಗ ಎಲ್ಲ ಕೆಲಸ ಮಾಡ್ಕೊತಿರ್ತಾನು. ಸೊ ಎಷ್ಟು ದಿನ ಇರ್ತಾನೆ ಆ ಒಳಗೆ ನಾ ಕಂಟಿನ್ಯೂ ವಿಡಿಯೋ ಮಾಡಿ ಹಾಕಿರ್ತಾನೆ ನೋಡಕತ್ತೀರಿ. ಯಾಕಂದ್ರೆ ಬೆಂಗ್ಳೂರು ಬಂದು 3 ವರ್ಷ ಮ್ಯಾಗ ಆತಲ್ರಿ. ಹಂಗಾಗಿ ನನಗೆ ಯಾಕೋ ಸೆಟ್ಲ್ ಆಗೋದು, ನನ್ನ ಕೆಲಸ ಯಾವೂ ಇಲ್ಲ, ಏನೂ ಆಗೋದಿಲ್ಲ. ಇನ್ನು ಆತಿನ ಸುಮ್ಮನೆ ಊರಿಗೆ ಹೋಗುವ ಅನ್ನೋ ಮೂಮೆಂಟ್ದಾಗಿದ್ದಾಗ ನನಗೆ ಕೆಲಸ ಸಿಕ್ತು. ಸೊ ಈ ಕೆಲಸ ಮಾಡ್ಕೋದು ಕಂಟಿನ್ಯೂ ಇಲ್ಲೇ ಇರ್ಬೇಕಂತ ಐತಿ. ಬಟ್ ಇದಕ್ಕೆ ಚಲೋ ಕೆಲಸ ಸಿಗ್ತಂದ್ರೆ ಆ ಕೆಲಸ ಮಾಡಕ್ಕೆ ಹೋಗ್ಕೊಂಡು ಇನ್ನೇನು ನೋಡಬೇಕು. ಇನ್ನೇನಾಕೈತಿ ಏನೋ ಮುಂದೆ ಗೊತ್ತಿಲ್ಲ. ಯಾಕಂದ್ರೆ ಫಸ್ಟ್ನೇ ಬಂದು 3 ವರ್ಷ ಮ್ಯಾಗ ಆಯ್ತು. ಬಟ್ ಈ ಹೊಸ ಚಾನಲ್ ಐತೆ, ಅದು ಹಳೆ ಚಾನಲ್ದಾಗ ನೋಡ್ಬೇಕು. ನಾವು ಹಳೆ ಚಾನಲ್ ಇತ್ತು ಅಂದ ಆ ಚಾನಲ್ದಾಗ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಆ ಚಾನಲ್ ಹೋಗಿ ನೋಡ್ರಿ ಗೊತ್ತಾಕೈತಿ ನಿಮಗೆ ಅದ್ರ ವಿಡಿಯೋ ಹೆಂಗದ ಹೆಂಗಿಲ್ಲ ಅನ್ನೋದು. ಅಂದ್ರೆ ವಿಡಿಯೋ ಭಾಳ ಮಾಡೀನಿ, ಬಟ್ ಏನು ಮಾಡಿ ಅದ್ರಾಗ ಏನು ತಪ್ಪು ಮಾಡಿ ಅಂದ್ರೆ, ಸೊ ನಾ ಮಾಡಿದ ತಪ್ಪು ನೀವು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನಾವೇನು ಮಾಡೀನಿ, ಆ ಯೂಟ್ಯೂಬ್ ಚಾನಲ್ ಒಳಗೆ ವಿಡಿಯೋ ಹಾಕೋದು ಡಿಲೀಟ್ ಮಾಡೀನಿ. ಸೊ ಆಲ್ಮೋಸ್ಟ್ ಒಂದು 30-40 ವಿಡಿಯೋ ಡಿಲೀಟ್ ಮಾಡೀನಿ. ಅದ್ರಾಗ ಹಿಂಗಾಗಿ ಆ ಚಾನಲ್ ನನಗೆ ಅದು ಯಾಕೋ ಡೌಟ್ ಐತಿ. ಸೊ ಗ್ರೋತ್ ಆಗಲ್ಲ ಅಂದ್ಕೊಂತೀನಿ. ಅದಕ್ಕೆ ಬೇರೆ ಬಿಟ್ಟಿಕೇಶನ್ದಾಗ ಬೇರೆ ಚಾನಲ್ ಮಾಡೀನಿ, ಹೊಸ ಚಾನಲ್ ಇದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿರಿ. ಹಂಗೆ ಪ್ರೋತ್ಸಾಹಿಸಿ. ಇನ್ನು ಮುಂದೆ ಕಂಟಿನ್ಯೂ ಇದ್ದಾಗ ವಿಡಿಯೋ ಬರ್ತಾವೆ ನೋಡಕತ್ತೀರಿ. ಸೊ ನಾ ಇದ್ದಿದ್ದ ರೂಮ. ಸೊ ಮಸ್ತ್ ಐತಿ ರೂಮ್ ಅನ್ಕ. ಪ್ಯಾನಿಗಿನೆಲ್ಲ ಅದಾವು, ಅರಿಬಿ ಎಲ್ಲ ಹಿಂಗೆ ಹಾಕಿನು. ಸೊ ರೂಮ್ ಮಾಡೋದು ಲಸ್ಟ್ ಐತಿ. ಸೊ ಇನ್ನೊಂದು ತೋರಿಸ್ಕೊಂಡಪ್ರಿ ನಿಮಗೆ. ನಾ ಮಾಡೋದು ಕೆಲಸ ಅಲ್ಲೇ ನೋಡ್ರಿ, ಅದೇನಕ್ಕೆ ಕಾಣ್ತೈತಲ್ರಿ, ಅಲ್ಲೇ ಕೆಲಸ ಮಾಡ್ತಾನೆ. ಅದು ಕ್ಲಿಯರಾಗಿ ಕಾಣಲ್ಲ, ಇದು ಮಿರರ್ ಐತಿ ಇಲ್ಲಿ. ಸೊ ಕನ್ನಡದಿಂದ ಅಷ್ಟು ಸರಿಯಾಗಿ ಕಾಣಲ್ಲ ಅನ್ಸುತ್ತೆ ನನಗೆ. ಸೊ ಅವ್ರ ಗಾಡಿ ಪಾಡಿ ಎಲ್ಲ ನಿಂದಿರ್ತಾವೆ ಇಲ್ಲಿ. ಕಾರ್ ಐತೆ ನೋಡ್ರಿ, ಕಾರಲ್ಲಿ. ಸೊ ಅಲ್ಲೇ ಕೆಲಸ ಮಾಡೋದು ನಾವು ಒಳಗಿಲ್ಲೇ. ಸೊ ಅಲ್ಲೇ ವಿಡಿಯೋ ಮಾಡಿ ಹಾಕ್ಲಕ್ಕೆ ಆಗೋದಿಲ್ಲ, ನನಗೆ ಬರೋದಿಲ್ಲ. ಸೊ ಆಲ್ಮೋಸ್ಟ್ ಇದೆ, ಮಸ್ತ್ ಐತ್ರಿ ರೂಮ. ಸೊ ಲೈಟ್ ಭಾಳ ಅದಾವ್ರಿ. ನಿಮ್ಮ ಲಾಸ್ಟ್ ಚೇಂಜ್ ಮಾಡಿ ತೋರಿಸ್ತೀನಿ ಗಪ್ರಿ. ನಿಮ್ಮ ಪ್ರತಿಯೊಂದು ಲೈಟ್ನ ಹೆಂಗಿರ್ತಾ ಹೆಂಗಿಲ್ಲ ಅನ್ನೋ ಗೊತ್ತಾಕೈತಿ. ಸೊ ಮಸ್ತ್ ಐತಿ ರೂಮ್ ಅನ್ಕ, ಫುಲ್ ಲಟ್ ಐತ್ರಿ. ಇಲ್ಲಿ ಎಷ್ಟು ಜಾಗ ಇಲ್ಲಿ ಐತಲ್ರಿ, ಇಲ್ಲಿ ಹಿಡ್ಕೊಂಡು ಇಷ್ಟ್ರನ್ಯಾಗ ಒಟ್ಟು ಇಬ್ಬರು ಮುಕ್ಕೋತೀರಿ ನಾವು ಇಲ್ಲಿ. ಒಟ್ಟು ಇಬ್ಬರು, ನಾನು ಇನ್ನೊಬ್ಬ ಅದಾರಿ, ಬೇರೆ ಅದಾರು. ನಮ್ಮದು ಉತ್ತರ ಕನ್ನಡ ಸೈಡ್ ಅದಾರು ಅದಾರ. ಅವರು ನಾ ಮಕ್ಕಳದು ಇಲ್ಲಿ. ಸೊ ಅಲ್ಲಿ ಅವ್ರು ಮುಕ್ಕೋತಾರೆ, ಬೇರೆ ಅದಾರು. ಅದೇನೈತಿ ಅಲ್ಲಿ ಬೇರೆ ಮುಕ್ಕೋತಾರೆ. ಸೊ ನಾವು ಹಿಂದಿನ ಚಾನಲ್ ತಂದೆ, ಆ ಚಾನಲ್ದಾಗ ನೋಡ್ಬೋದು ನೀವು. ನಾವು ಒಂದು ಇದ್ದಿದ್ದು ಗೌರ್ಮೆಂಟ್ ಎದುರಾಗಿದ್ವಿ ರೂಮ್ದಾಗ. ಸೊ ಆ ರೂಮ್ದಾಗ ಇರುವಂಥ ಬೆಡ್ಡ ಗಿಡ್ಡ ಎಲ್ಲ ತೋರಿಸಿನ ಅದ್ರಾಗ. ಅಲ್ಲಿ ಆ ರೂಮ್ದಾಗ ನೋಡ್ರಿ ಗೊತ್ತಾಕೈತಿ ನಿಮ್ಗೆ. ಯಾಕಂದ್ರೆ ನಮ್ಮ ದೋಸ್ತು ಒಂದೇ ಊರಿನ ಇಬ್ಬರು ಇದ್ದೀವಿ ಅಲ್ಲೇ ನಾವು. ಗೌರ್ಮೆಂಟ್ ರೂಮ್ ಇರ್ತಾವೆ, ಇದು ಐತದು ಮನೆ. ಸೊ ಆ ಮನೆ ಒಳಗೆ ಅಲ್ಲೇ ಇದ್ವಿ ಬಂದು ಕಿಶನ್ದ. ಯಾಕಂದ್ರೆ ಬಂದು ಭಾಳ ದಿನ ಆತ್ರಿ ನಾವು ಬೆಂಗಳೂರಿಗೆ. 2022 ಮುಗಿದ ಡಿಸೆಂಬರ್ ತಿಂಗಳದಾಗ ಬಂದೆ ನಾ. 2023 ಅದು ಮುಗಿದ್ರಾಗ ಮುಂದೆ ಕಂಟಿನ್ಯೂ ಬಂದೆ. ಯಾಕಂದ್ರೆ ಅದು ಅವಾಗೊಂದು ಏನೋ ಮೈಂಡ್ ತಲೆ ಒಂದು ಥಾಟ್ ಬಂದುಬಿಡ್ತು ನನಗೆ. ಒಂದು ಈ ಕಡೆ ಬೆಂಗಳೂರು ಬರುವಂಥ ಐಡಿಯಾ ಇದ್ದಿಲ್ಲ. ಬಟ್ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಒಂದು ತಲೆ ಇತ್ತು ನಂದದ. ಆ ಟೈಮ್ದಾಗ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದ್ನಿ. ಅದು ಬಿಸ್ನೆಸ್ ಮಾಡಿ, ಬಟ್ ಅದ್ರಾಗ ಕೈ ಹಿಡಿಲಿಲ್ಲ. ನಂದು ಕೈನ ಸುಟ್ಕೊಂಡು ಭಾಳ ಲಾಸ್ ಆಯ್ತು ನನಗೆ. ಸಾಲಾಗಿಲ್ಲ ಮಾಡೀನಿ. ಒಟ್ಟು ಸಾಲಾಗಿಲ್ಲ ಮಾಡಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆ ಗೊತ್ತ, ಯಾರೇ ಮಾಡ್ಬೇಕಾದ್ರೆ ನೀವು ಫಸ್ಟ್ ಆಫ್ ಆಲ್ ಒಂದು ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತೊಗೊಂಡಿಕೇಶನ್ ಕೈ ಹಾಕೋದು ಬರ್ರಿ. ಅರ್ಧಂಬರ್ಧ ಇನ್ಫಾರ್ಮೇಷನ್ ತೊಗೊಂಡು ಕೈ ಹಾಕ್ಲಾಕ ಒಟ್ಟು ಹೋಗ್ಬೇಡ್ರಿ. ಭಾಳ ಬಿಡಿ ಡೇಂಜರ್ ಐತ್ರಿ, ಭಾಳ ಬಿಡಿ ಐತಿ.
ಏನೂ ಸಕ್ಸಸ್ ಆಗಲ್ಲ ರೀ. ನಾನು ಅನುಭವ ಐತ್ರಿ ಅದಕ್ಕೆ ಹೇಳತ್ತೆ ನಿಮ್ಗೆ. ಸೊ ನಾನು ನೋಡ್ಬೋದು ಇದು ಚಾನಲ್ದಾಗ ಹೋಗಿ ನೋಡ್ರಿ ಗೊತ್ತಾಗುತ್ತೆ ವಿಡಿಯೋ. ಅವಾಗ ಪ್ರತಿಯೊಂದು ವಿಡಿಯೋನ ಮಾಡಿ ಹಾಕಿದ್ರೆ ಅದು ಗ್ರೋತ್ ಆಗಲ್ಲ ಬಿಟ್ಟು ಅಂದರೆ ಇಲ್ಲಿ ಬಂದಿದ್ದು ವಿಡಿಯೋ ಮಾಡಿ ಹಾಕ್ಯಾನ. ಸೊ ಇದು ಕಿಚನ್ ಐತಿ. ಸೊ ಇನ್ನು ಇಲ್ಲಿ ಈ ಹಾಲ್ದಾಗ ತುಸು ಮಂದಿ ಮುಕ್ಕೋತಾರೆ, ಒಂದಿಬ್ಬರು ಮುಕ್ಕೋತಾರೆ. ಇಲ್ಲಿ ಒಬ್ರು ಮುಕ್ಕೋತಾರೆ, ಇಲ್ಲಿ ಒಬ್ರು ಮುಕ್ಕೋತಾರೆ. ಅಂದ್ರೆ ಇವರು ನಮ್ಮ ಉತ್ತರ ಕನ್ನಡ ಸೈಡ್ದವ್ರು ಅದಾರ. ಸೊ ಆಲ್ಮೋಸ್ಟ್ ಇಲ್ಲೆಲ್ಲ ಇಲ್ಲಿ ಒಂದಿಬ್ಬರು ನಾವು ಮಕ್ಕಳು ಹೆಚ್ಚಾಗ ಇದನಕ ಬಾತ್ರೂಮ್ ಐತಿ. ಕಡೆ ಬಾತ್ರೂಮ್ ಅಂತ ತೋರಿಸೋದು ಬ್ಯಾಡ್ರಿ. ಸೊ ಸ್ಟಾರ್ಟಿಂಗ್ ನೋಡಿ ಆದರೆ ಇಲ್ಲಿ ಸ್ಟಾರ್ಟ್ ಮಾಡಿ ವಿಡಿಯೋ. ಮತ್ತು ಒಬ್ಬರು ಇಲ್ಲಿ ಮ್ಯಾನೇಜರ್ ಮುಕ್ಕೋತಾರೆ. ಅಲ್ಲಿ ಒಳಗೆ ಅಲ್ಲಿ ಇದನ್ನು ತೋರಿಸ್ತೀನಿ, ಇದನ್ನು ತೋರಿಸಿಲ್ಲ ರೀ ನಿಮ್ಗೆ. ಈ ರೂಮ್ದಾಗ ಮ್ಯಾನೇಜರ್ ಮುಕ್ಕೋತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಚಲೋ ಅದ ರೀ. ಮ್ಯಾನೇಜರ್ ಎಲ್ಲ ಕುಂದಾಪುರ ಸೈಡ್ ಅದಾರ. ಸೊ ಭಾರಿ ಐತ್ರಿ ಜಾಗ. ಸೊ ಜನ ಭಾಳ ಚಲೋ ಅದ ರೀ ಅವರು. ಅಷ್ಟೇ ಏನು ಇದು ಮಾಡಿ ಟಾರ್ಚರ್ಗೆ ಏನು ಮಾಡಂಗಿಲ್ಲ, ಆರಾಮ್ ಕೆಲಸ ಇಟ್ಕೊತಾರೆ. ಸೊ ಏನಿಲ್ಲ, ಇನ್ನು ನಾವು ಇಲ್ಲಿ ಚಲೋತ್ತಿನ ಕೆಲಸ ಮಾಡಿ ಕಿಶನ್ ಹೆಸರು ತೊಗೊಂಡು ಹೋಗ್ಬೇಕಷ್ಟೆ. ಅಷ್ಟೇ ಮತ್ತೇನಿಲ್ಲ ನಮಗೆ. ಸೊ ನೋಡ್ತೀವಿ, ಆದಷ್ಟು ಟ್ರೈ ಮಾಡ್ತೀವಿ. ಏನಾಗೈತೆ ದೇವ್ರ ಮ್ಯಾಗ. ಸೊ ಎಲ್ಲ ತಾಯಿ ಏನು ಮಾಡ್ತಾವೆ. ಸೊ ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋ ಇದೆ ಚಾನಲ್ದಾಗ ಬರ್ತಾವೆ ನೋಡಕತ್ತೀರಿ ಫಿಕ್ಸ. ಆ ಹೊಳಿ ಚಾನಲ್ ನೋಡ್ರಿ ಗೊತ್ತಾಕೈತೆ ನಿಮ್ಗೆ. ಅಲ್ಲಿ ವಿಡಿಯೋ ಹೆಂಗಂತ ಹಂಗಿಲ್ಲ, ಪ್ರತಿಯೊಂದು ವಿಡಿಯೋ ಮಾಡಿ ಹಾಕಿದೆ. ಅಂದ್ರೆ ನಾನು ಬಿಸ್ನೆಸ್ ಬಗ್ಗೆ ಮಾಡಿ ಹಾಕಿಲ್ಲ. ಸೊ ಇಲ್ಲಿ ಬಂದಾಗ ಏನು ಬೆಂಗಳೂರು ಸೆಟ್ಲ್ ಆಗಿಲ್ಲ. ಅವಾಗ ಬಂದಿದ್ದ ಕಿಶನ್ ಅದ, ಅವಾಗೇನು ವಿಡಿಯೋ ಮಾಡಿ ಹಾಕೇನು. ಬೆಂಗಳೂರು ಬಂದು 3 ವರ್ಷ ಮ್ಯಾಗ ಅಂದ್ಬಿಟ್ರಿ ನಾನು. 3 ವರ್ಷ ಮ್ಯಾಗ ಆಯ್ತು, 3 ವರ್ಷ ಒಳಗೆ ಆಯ್ತೇನೋ. ಸೊ ಆಲ್ಮೋಸ್ಟ್ ಸೆಟ್ಲ್ ಇಲ್ಲಿ ಆಗಿತ್ತಲ್ಲ. ಯಾಕಂದ್ರೆ ಅದು ನಮಗೆ ಬಟ್ ಎಲ್ಲಿ ಹೋದರೂ ಏನು ಒಂದು ಊಟ ಸೆಟ್ ಆದ್ರೆ ರೂಮ್ ಸೆಟ್ ಹಾಕಿದ್ದಿಲ್ಲ, ರೂಮ್ ಸೆಟ್ ಆದ್ರೆ ಊಟ ಸೆಟ್ ಹಾಕಿದ್ದಿಲ್ಲ. ಸೊ ಆಲ್ಮೋಸ್ಟ್ ಹಿಂಗೆ ಹಾಕಿತ್ತು. ಸೊ ಹೊರಗೆ ಎಲ್ಲ ಐತೆ, ಹೊರಗೆ ತೋರಿಸ್ತೀನಿ. ಒಬ್ಬರೇ ಹೊರಗೆ ಹೋಗೋಣ, ಹೊರಗಿನ ತೋರಿಸ್ತೀನಿ. ಹೊರಗಿನ ಜಾಗ ನೋಡ್ರಿ, ಅದು ಸಿಂಕ್ ಐತಿ. ಇಲ್ಲೇ ಚಡ್ಡಿ ಗಿಡ್ಡಿ ಅರ್ಬಿ ಗಿರ್ಬಿ ನಾವು ಹಾಕಿಲ್ಲ, ಇಲ್ಲೇ ಒಂದು ಹಾಕ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಐತಿ, ನೋಡ್ಬೋದು. ಎಲ್ಲ ವಾಕಿಂಗ್ ಮಾಡತ್ತಾರು. ಇನ್ನು ಏನೋ ನನಗೆ ಅನಿಸಿ ಇಲ್ಲಿ ದುನಿಯಾ ವಿಜಯ್ ಸರ್ ಮನೆ ಇಲ್ಲೇ ಐತೈತ್ರಿ. ಬಟ್ ನಮಗಂತೂ ಗೊತ್ತಿಲ್ಲ. ಸೊ ಇದು ಆಲ್ಮೋಸ್ಟ್ ಬೆಂಗಳೂರು ಎಲ್ಲ ಹೊರಗೆ ರಾತ್ರಿ ಐತಿಲ್ಲ, ನೈಟ್. ಸೊ ಗೊತ್ತಾಗ ಏನು ಕಾಣಲ್ಲ. ಸೊ ನಾ ಇದ್ದಿದ್ದು ಇಲ್ಲೇ. ಸೊ ಹೊರಗೆ ಹೋದ್ರೆ ಏನೋ ಕ್ಲಿಯರಾಗಿ ಕಾಣ್ತೈತಿ. ಬಟ್ ಅಷ್ಟೊಂದು ಏನು ಹೊರಗಡೆ ಕ್ಲಿಯರ್ ಕಾಣೋ ಅನ್ಸುತ್ತೆ. ಯಾಕಂದ್ರೆ ಮೊಬೈಲ್ ಭಾಳ ಸಾಂದತ್ರಿ, ಭಾಳ ವರ್ಷದ ಮೊಬೈಲ್ ಐತಿದು. ಸೊ ನಾನು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಡಿದ್ದು, ಹೊಸದೇನಲ್ಲ. ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಡೇನು ಒಂದು ಮಾಡ್ಬೇಕತ್ತು ಮಾಡ್ಲಾಕತ್ತನು. ಬಟ್ ಏನು ತೊಗೊಂಡು ಒಂದು 4-5 ತಿಂಗಳು ಮ್ಯಾಗ ಆಯ್ತು. ಸೊ ಯಾಕಂದ್ರೆ ಅದು ಫಸ್ಟ್ನೇ ಚಾನಲ್ನ ಡಿಲೀಟ್ ಮಾಡ್ತಿದ್ದಿಲ್ಲ ರೀ ಅದು. ಬಟ್ ಅದು ಏನು ಭಾಳ ತಪ್ಪು ಮಾಡಿ ಅದನ್ನು ಅದ್ರಾಗ ಏನು ತಪ್ಪು ಮಾಡೋದಂದ್ರೆ ಏನು ನನಗೆ ಗೊತ್ತಾಗಿದ್ದಿಲ್ಲ ರೀ. ಮೊದಲು ಯೂಟ್ಯೂಬ್ ಬಗ್ಗೆ ಅಷ್ಟು A to Z ತಿಳ್ಕೊಬೇಕಂತ ಹೇಳ್ತಾರೆ. ಬಟ್ ಯೂಟ್ಯೂಬ್ ಬಗ್ಗೆ ಸ್ಟಡಿ ಮಾಡೀನಿ ರೀ ನಾ. ಬಟ್ ಯೂಟ್ಯೂಬ್ ಬಗ್ಗೆ ಗೊತ್ತು ಕರೆ ಏನು ಗೊತ್ತಿದ್ರು ತಪ್ಪು ಮಾಡೀನಿ ರೀ. ಯಾಕಂದ್ರೆ ವಿಡಿಯೋ ಇನ್ನೊಂದೇನು ಗೊತ್ತಂటే ಚಾನಲ್ ಡಿಲೀಟ್ ಮಾಡಿಲ್ಲ, ಅದೊಂದು ಚಲೋ ಐತಿ. ಚಾನಲ್ ಡಿಲೀಟ್ ಮಾಡಿದ್ರೆ ಭಾಳ ಐತ್ರಿ. ಒಂದೇ ಚಾನಲ್ ಡಿಲೀಟ್ ಮಾಡಿ ಈ ಚಾನಲ್ ಡಿಲೀಟ್ ಆಗಿ ಮತ್ತೊಂದು ಚಾನಲ್ ಏನಾಗೈತಿ, ಒಂದು ಚಾನಲ್ ಮತ್ತೊಂದು ಚಾನಲ್ ಡಿಲೀಟ್ ಮಾಡ್ಬೋದು ಮಾಡ್ತಾರೆ ಯೂಟ್ಯೂಬ್ದವ್ರು. ಸೊ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಅಂತಂದ್ರೆ ಚಾನಲ್ ಒಳ್ಳೆ ಡಿಲೀಟ್ ಮಾಡಿ ಹಾಕೋಬೇಡಿ. ಹೆಂಗೆ ಚಾನಲ್ ಇಟ್ಬೇಕಾದ್ರೆ ಇಮೇಲ್ ಐ ಡಿ ಒಂದು ಇಮೇಲ್ ಐ ಡಿನ ಒಂದೇ ಯೂಟ್ಯೂಬ್ ಚಾನಲ್ ಹಾಕೈತ್ರಿ. ಒಂದು ಇಮೇಲ್ ಐ ಡಿ ಒಂದೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರಿ. ಆ ನಂಬರ್ ಯಾವ ನಡೀತಿದ್ರು ಅದಕ್ಕೆ ಸಂಬಂಧ ಬರೋದಲ್ರಿ, ಮುಂಚೆ ಚೇಂಜ್ ಮಾಡ್ಕೋಬೋದು. ಬಟ್ ಚಾನಲ್ ಬಿಟ್ಟು ಡಿಲೀಟ್ ಮಾಡೋಕೆ ಹೋಗ್ಬಿಟ್ರೆ ಹೆಂಗೆ ಹೇಳ್ರಿ, ವಿಡಿಯೋ ಕಂಟಿನ್ಯೂ ಹಾಕೋತೀವಿ. ಕರೆ ನಾನು ಯಾಕೆ ಸಕ್ಸಸ್ನ ಆಗಿಲ್ಲ, ಬಟ್ ನಾನು ಹೇಳತ್ತಿರ್ಬೇಕು. ಏನಂತೂ ಇವನು ಸಕ್ಸಸ್ ಆಗಿಲ್ಲ, ಏನು ಹೇಳ್ತಾನಪ್ಪ ಹೇಳತ್ತಿರ್ಬೇಕು. ಬಟ್ ವಿಡಿಯೋ ಒಟ್ಟು ಡಿಲೀಟ್ ಮಾಡೋಕೆ ಹೋಗ್ಬೇಡ್ರಿ. ನನಗೆ ಒಬ್ರು ಹೇಳಿದ್ಮೇಲೆ ಗೊತ್ತಾಗ್ತಿರಿ ನನಗೆ. ವಿಡಿಯೋ ಡಿಲೀಟ್ ಮಾಡ್ರೆ ನಂಗೆ ಆಕಾಯ್ತಿರ್ತ ವಿಷಯದ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.